ಕೈಕೊಟ್ಟ ಅಥವಾ ಹುಡುಗಿ ಕೈಕೊಟ್ಲು ಅಂತ ಪ್ರೇಮಿಗಳು ದ್ವೇಷ ಸಾಧನೆಗೆ ನಿಂತು ಬಿಡ್ತಾರೆ ಹಲವು ಕೇಸ್ಗಳಲ್ಲಿ. ಆದ್ರೆ ಇಲ್ಲೊಬ್ಳು ಪಾಗಲ್ ಪ್ರೇಮಿ ವ್ಯಾಲೆಂಟೈನ್ಸ್ ಡೇ ದಿನ ಯುವತಿಯೊಬ್ಳು ತನ್ನ ಮಾಜಿ ಪ್ರಿಯಕರನ ವಿರುದ್ಧ ಸೇಡ್ ತೀರಿಸಿಕೊಂಡ್ಬಿಟ್ಟಿದ್ದಾಳೆ. ಪ್ರಿಯತಮನ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಯುವತಿ ಆತನ ಮನೆಯ ವಿಳಾಸಕ್ಕೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ 100 ಪಿಜ್ಜಾಗಳನ್ನ ಆರ್ಡರ್ ಮಾಡಿಬಿಟ್ಟಿದ್ದಾಳೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪಿಜ್ಜಾ ಡೆಲಿವರಿ ಬಾಯ್ ಸುಮಾರು 100 ಪಿಜ್ಜಾ ಬಾಕ್ಸ್ಗಳನ್ನ ತಗೊಂಡು ಬಂದು ಆ ಪ್ರೇಮಿಯ ಮನೆ ಮುಂದೆ ಇಟ್ಟಿದ್ದಾನೆ. ಅದು ಕೂಡ ಕ್ಯಾಶ್ ಆನ್ ಡೆಲಿವರಿ. ಒಂದಲ್ಲ ಎರಡಲ್ಲ, ಒಂದು ಪಿಜ್ಜಾಗೆ 300 ರೂಪಾಯಿ 400 ರೂಪಾಯಿ ಕೊಡಬೇಕು. ಅಂಥದ್ರಲ್ಲಿ 100 ಪಿಜ್ಜಾಗೆ ಎಷ್ಟಾಗ್ಬಿಡ್ತು ಅಂತ ಹೇಳಿ ಲೆಕ್ಕ ಹಾಕಿ ತನ್ನ ಬಾಯ್ ಫ್ರೆಂಡ್ ಆತ ತನಗೆ ಮೋಸ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ಆತನ ಮೇಲೆ ಆತನ ಪ್ರೇಯಸಿ ರಿವೆಂಜ್ ತೀರಿಸಿಕೊಂಡಂಥ ಪರಿ ಇದು. ಹರಿಯಾಣದ ಗುರುಗ್ರಾಮ್ನಲ್ಲಿ ಘಟನೆ ನಡೆದಿರೋದು. ಹುಡುಗನ ಫ್ಲಾಟ್ಗೆ ಒಂದಾದರ ಮೇಲೊಂದರಂತೆ ಪಿಜ್ಜಾಗಳು ಬಂದ್ಬೀಳು ಕಾರಂಭ ಆಗಿವೆ. ಯುವಕನ ಮುಂದೆ 100 ಪಿಜ್ಜಾಗಳನ್ನ ತಂದಿಟ್ಟಂತಹ ಡೆಲಿವರಿ ಬಾಯ್ಗಳು ಹಣ ನೀಡಿ ಅಂತ ಕೇಳಿದ್ದಾರೆ. 100 ಪಿಜ್ಜಾಗಳನ್ನ ಖರೀದಿ ಮಾಡೋಕ್ಕಾಗದೆ ಯುವಕ ಅಕ್ಷರಶಃ ಒದ್ದಾಡ್ಬಿಟ್ಟಿದ್ದಾನೆ. ನಾನ್ ಪಿಜ್ಜಾ ಆರ್ಡರ್ ಮಾಡೇ ಇಲ್ಲ, ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಹೋಗಿ ಅಂತ ಗೋಗರ್ದಿದ್ದಾನೆ. ಒಂದ್ ಕಡೆ ಯುವಕ ಹಣ ನೀಡೋಕ್ಕಾಗದೆ ಒದ್ದಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಆತನ ಮಾಜಿ ಪ್ರೇಯಸಿ ಈ ಕಿತಾಪತಿ ಮಾಡಿ ಒಳಗೊಳಗೆ ಅದೆಷ್ಟು ಖುಷಿ ಪಟ್ಟಿದ್ದಾಳೋ ಏನೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.